ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಈಗ ಸಂಪನ್ನಗೊಂಡಿದೆ. ಇಷ್ಟು ದಿನ ಪ್ರಯಾಗ್ರಾಜ್ನಲ್ಲಿ ಅನೇಕರಿಗೆ ಭರ್ಜರಿ ವ್ಯಾಪಾರ ಕೂಡ ಆಗಿರುವಂತದ್ದು. ನಮ್ಮ ರಾಜ್ಯದ ಸಣ್ಣ ಪುಟ್ಟ ಜಿಲ್ಲಾ ಕೇಂದ್ರಗಳಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಭರ್ಜರಿ ಲಾಭ ಆಗಿದೆಯಂತೆ. ಹೌದು, ಇದು ಕೇಳೋಕೆ ಅಚ್ಚರಿ ಎನ್ನಿಸಬಹುದು, ಆದರೂ ಕೂಡ ಇದು ಸತ್ಯ. ಆ ಕುರಿತಾಗಿ ಡೀಟೇಲ್ಸ್ ರಿಪೋರ್ಟ್ ನಮ್ಮ ಮುಂದೆ. ಪ್ರಯಾಗ್ರಾಜ್ನ ಮಹಾಕುಂಭ ಸಂಪನ್ನ. ವ್ಯಾಪಾರಿಗಳ ಬದುಕು ಬದಲಿಸಿದ ಕುಂಭಮೇಳ. ಮಹಾಕುಂಭಮೇಳ ಹಿಂದೂಗಳ ಸಮಾಗಮದ ಕುಂಭಮೇಳ 45 ದಿನಗಳ ನಂತರ ಸಂಪನ್ನಗೊಂಡಿದೆ. ಕೋಟ್ಯಾಂತರ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವುದು ಜನ್ಮದ ಪುಣ್ಯ ಅಂತಾನೆ ಭಾವಿಸಲಾಗಿದೆ. ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವ ಜೊತೆಗೆ ವಾಪಸ್ ಬರುವಾಗ ಲೀಟರ್ ಗಟ್ಟಲೆ ತ್ರಿವೇಣಿ ಸಂಗಮದ ಪವಿತ್ರ ಜಲ ತರುವುದನ್ನ ಮರೆಯುತ್ತಿಲ್ಲ. ಇದುವೇ ಈಗ ಧಾರವಾಡದಲ್ಲಿ ಪ್ಲಾಸ್ಟಿಕ್ ಬಾಟಲಿ ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಭರ್ಜರಿ ಲಾಭ ತಂದಿಟ್ಟಿದೆ. ಹೌದು, ಧಾರವಾಡದ 10ಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ 25 ಎಂಎಲ್ನಿಂದ ಹಿಡಿದು 50 ಎಂಎಲ್, 100 ಎಂಎಲ್, 200 ಎಂಎಲ್ ಹಾಗೂ ಅರ್ಧ ಲೀಟರ್ ಪ್ರಮಾಣದ ಬಾಟಲಿಗಳಿದ್ದು ಒಬ್ಬೊಬ್ಬ ವ್ಯಾಪಾರಿ ಕನಿಷ್ಠ 5,000ದಿಂದ 10,000ದಷ್ಟು ಬಾಟಲಿಗಳನ್ನು ಇಲ್ಲಿಯವರೆಗೆ ಮಾರಾಟ ಮಾಡಿದ್ರಂತೆ. ಅಂಗಡಿಗಳಿಗೆ ಬರುತ್ತಿರುವ ಜನ ಈ ಪವಿತ್ರ ಜಲ ಹಂಚಿಕೆ ಮಾಡೋದಕ್ಕಾಗಿಯೇ ಒಬ್ಬೊಬ್ಬರು ಕನಿಷ್ಠ 50 ಬಾಟಲಿಗಳನ್ನಾದರೂ ಖರೀದಿ ಮಾಡುತ್ತಿದ್ದಾರಂತೆ. ಹೀಗಾಗಿ ಸಾವಿರಾರು ಪ್ರಮಾಣದಲ್ಲಿ ಬಾಟಲಿ ಸ್ಟಾಕ್ ತರಿಸಿದ್ರು ಖಾಲಿ ಆಗುತ್ತಲೇ ಇವೆಯಂತೆ. ಇದು ಜಿಡಿಪಿ ಅಂತಾರಲ್ಲ, ನಿಮಗೆ 2% ಜಿಡಿಪಿ ತರ 7-8% ಜಿಡಿಪಿ ಅಂತ ಅಷ್ಟೇ ಏರಿಕೆ ಆಗಿದೆ ಅಂತ ತಿಳ್ಕೊರಿ. ಆ ಪ್ರಕಾರ ಎಲ್ಲರದು ಬಿಸ್ನೆಸ್ ಇದೆ ಸರ್. ನಮ್ಮಲ್ಲಿ ಪ್ಲಾಸ್ಟಿಕ್ ಸಾಮಾನು ಅಂದ್ರೆ ನಮ್ಗೆ ಜಾಸ್ತಿ ಸೇಲ್ ಆಗುದಂದ್ರೆ ಮತ್ತೆ ತೀರ್ಥಕ್ಕೂ ಬಾಟಲ್ ಸರ್. ನಮ್ ಕಡೆ ಈಗ ಯೂಶಲಿ ನಮ್ ಕಡೆ 25 ml, 50 ml, 100 ml, 200 ml, 500 ml ಎಲ್ಲಾ ರೀತಿಯ ಸೈಜ್ ನಮ್ ಕಡೆ ಬಾಟಲ್ಸ್ ಅವೈಲೇಬಲ್ ಸಿಗ್ತಾವ್ ಸರ್. ಧಾರವಾಡ ಭಾಗದಿಂದ ಬಹುತೇಕ ಜನ ಕುಂಭಮೇಳಕ್ಕೆ ಹೋದವರು 5ರಿಂದ 10 ಲೀಟರ್ ವರೆಗೆ ಪವಿತ್ರ ಜಲ ಪಡೆದುಕೊಂಡು ಬಂದಿದ್ದಾರೆ. ಈ ಹಿಂದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವೇಳೆಗೂ ಸಹ ಅಯೋಧ್ಯೆಗೆ ಹೋದವರು ಅಲ್ಲಿನ ನದಿಯ ಪವಿತ್ರ ಜಲ ತಂದಿದ್ದರಾದರೂ ಇಷ್ಟು ಪ್ರಮಾಣದಲ್ಲಿ ಆಗ ಈ ತೀರ್ಥದ ಬಾಟಲಿಗಳ ಮಾರಾಟ ಆಗಿರಲಿಲ್ವಂತೆ. ನಾವು ತರುವ ಪವಿತ್ರ ಜಲವನ್ನ ಪುಟ್ಟ ಬಾಟಲಿಗಳಲ್ಲಿ ತುಂಬಿಸಿ ಸ್ನೇಹಿತರು, ಸಂಬಂಧಿಗಳಿಗೆ ಹಂಚುತ್ತಿದ್ದಾರೆ. ವ್ಯಾಪಾರ ಚಲೋ ಆಗೈತೆ ಅಂತ್ರಿ ಅವ್ರದ್ದು. ನಾವು ಈಗ ಒಂದು 50 ಪೀಸ್ ಒಯ್ಯಾಕತ್ತಿದ್ವಿ. ಅವನ್ನ ನೀರು ನಮ್ಮ ಫ್ರೆಂಡ್ಸಿಗೆ, ನಮ್ಮ ರಿಲೇಷನ್ ಅದು ಕೊಡೋಗುತ್ತೆ. 10 ಲೀಟರ್ ಕ್ಯಾನ್ ಅಲ್ಲಿಯೂ ಕ್ಯಾನ್ ಮಾರಾಕತ್ತಾರ. ಇಲ್ಲಿ 10 ಲೀಟರ್ ಕ್ಯಾನ್ ತಗೊಂಡು ಹೊಳ್ಯಾಗ ನೀರು ತುಂಬ್ಕೊಂಡ್ ಬಂದಿವಿ. ಬಂದು ಅವನ್ನ ಇಲ್ಲಿ ಹಂಗೆ ಕೊಡೋದೇನಂತೇಳಿ ಬಟ್ಲಾಗ ಹಾಕಿ ಪ್ರಸಾದ ಅದನ್ನ ಎಲ್ಲ ಕೊಡಾಗುತ್ತೆ. ಒಟ್ಟಾರೆ ದೂರದ ಪ್ರಯಾಗ್ರಾಜ್ನಲ್ಲಿ ನಡೆದಿರುವ ಕುಂಭಮೇಳ ಸಾವಿರಾರು ಕಿಲೋಮೀಟರ್ ಅಂತರದಲ್ಲಿರುವ ಧಾರವಾಡದಂತಹ ನಗರದಲ್ಲಿರೋ ವ್ಯಾಪಾರಿಗಳಿಗೂ ಸಹ ಒಳ್ಳೆ ಲಾಭ ತಂದಿಟ್ಟಿದ್ದು ಭರ್ಜರಿ ತೀರ್ಥದ ಬಾಟಲಿಗಳನ್ನ ಮಾರಿರೋ ವ್ಯಾಪಾರಿಗಳು ಈಗ ಮಹಾಕುಂಭಮೇಳಕ್ಕೆ ಜೈ ಎನ್ನುತ್ತಿದ್ದಾರೆ. ಡಿವಿ ಕಮಾರ್, ರಿಪಬ್ಲಿಕ್. ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಈಗ ಸಂಪನ್ನಗೊಂಡಿದೆ. ಇಷ್ಟು ದಿನ ಪ್ರಯಾಗ್ರಾಜ್ನಲ್ಲಿ ಅನೇಕರಿಗೆ ಭರ್ಜರಿ ವ್ಯಾಪಾರ ಕೂಡ ಆಗಿರುವಂತದ್ದು. ನಮ್ಮ ರಾಜ್ಯದ ಸಣ್ಣ ಪುಟ್ಟ ಜಿಲ್ಲಾ ಕೇಂದ್ರಗಳಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಭರ್ಜರಿ ಲಾಭ ಆಗಿದೆಯಂತೆ. ಹೌದು, ಇದು ಕೇಳೋಕೆ ಅಚ್ಚರಿ ಎನ್ನಿಸಬಹುದು, ಆದರೂ ಕೂಡ ಇದು ಸತ್ಯ. ಆ ಕುರಿತಾಗಿ ಡೀಟೇಲ್ಸ್ ರಿಪೋರ್ಟ್ ನಮ್ಮ ಮುಂದೆ. ಪ್ರಯಾಗ್ರಾಜ್ನ ಮಹಾಕುಂಭ ಸಂಪನ್ನ. ವ್ಯಾಪಾರಿಗಳ ಬದುಕು ಬದಲಿಸಿದ ಕುಂಭಮೇಳ. ಮಹಾಕುಂಭಮೇಳ ಹಿಂದೂಗಳ ಸಮಾಗಮದ ಕುಂಭಮೇಳ 45 ದಿನಗಳ ನಂತರ ಸಂಪನ್ನಗೊಂಡಿದೆ. ಕೋಟ್ಯಾಂತರ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವುದು ಜನ್ಮದ ಪುಣ್ಯ ಅಂತಾನೆ ಭಾವಿಸಲಾಗಿದೆ. ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವ ಜೊತೆಗೆ ವಾಪಸ್ ಬರುವಾಗ ಲೀಟರ್ ಗಟ್ಟಲೆ ತ್ರಿವೇಣಿ ಸಂಗಮದ ಪವಿತ್ರ ಜಲ ತರುವುದನ್ನ ಮರೆಯುತ್ತಿಲ್ಲ. ಇದುವೇ ಈಗ ಧಾರವಾಡದಲ್ಲಿ ಪ್ಲಾಸ್ಟಿಕ್ ಬಾಟಲಿ ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಭರ್ಜರಿ ಲಾಭ ತಂದಿಟ್ಟಿದೆ. ಹೌದು, ಧಾರವಾಡದ
ಧಾರವಾಡದ 10ಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ 25 ಎಂಎಲ್ನಿಂದ ಹಿಡಿದು 50 ಎಂಎಲ್, 100 ಎಂಎಲ್, 200 ಎಂಎಲ್ ಹಾಗೂ ಅರ್ಧ ಲೀಟರ್ ಪ್ರಮಾಣದ ಬಾಟಲಿಗಳಿದ್ದು ಒಬ್ಬೊಬ್ಬ ವ್ಯಾಪಾರಿ ಕನಿಷ್ಠ 5,000ದಿಂದ 10,000ದಷ್ಟು ಬಾಟಲಿಗಳನ್ನು ಇಲ್ಲಿಯವರೆಗೆ ಮಾರಾಟ ಮಾಡಿದ್ರಂತೆ. ಅಂಗಡಿಗಳಿಗೆ ಬರುತ್ತಿರುವ ಜನ ಈ ಪವಿತ್ರ ಜಲ ಹಂಚಿಕೆ ಮಾಡೋದಕ್ಕಾಗಿಯೇ ಒಬ್ಬೊಬ್ಬರು ಕನಿಷ್ಠ 50 ಬಾಟಲಿಗಳನ್ನಾದರೂ ಖರೀದಿ ಮಾಡುತ್ತಿದ್ದಾರಂತೆ. ಹೀಗಾಗಿ ಸಾವಿರಾರು ಪ್ರಮಾಣದಲ್ಲಿ ಬಾಟಲಿ ಸ್ಟಾಕ್ ತರಿಸಿದ್ರು ಖಾಲಿ ಆಗುತ್ತಲೇ ಇವೆಯಂತೆ. ಇದು ಜಿಡಿಪಿ ಅಂತಾರಲ್ಲ, ನಿಮಗೆ 2% ಜಿಡಿಪಿ ತರ ಅಂತೈತಿ, 7-8% ಜಿಡಿಪಿ ಅಂತ ಅಷ್ಟೇ ಏರಿಕೆ ಆಗಿದೆ ಅಂತ ತಿಳ್ಕೊರಿ. ಆ ಪ್ರಕಾರ ಎಲ್ಲರದು ಬಿಸ್ನೆಸ್ ಇದೆ ಸರ್. ನಮ್ಮಲ್ಲಿ ಪ್ಲಾಸ್ಟಿಕ್ ಸಾಮಾನು ಅಂದ್ರೆ ನಮ್ಗೆ ಜಾಸ್ತಿ ಸೇಲ್ ಆಗುದಂದ್ರೆ ಮತ್ತೆ ತೀರ್ಥಕ್ಕೂ ಬಾಟಲ್ ಸರ್. ನಮ್ ಕಡೆ ಈಗ ಯೂಶಲಿ ನಮ್ ಕಡೆ 25 ml, 50 ml, 100 ml, 200 ml, 500 ml ಎಲ್ಲಾ ರೀತಿಯ ಸೈಜ್ ನಮ್ ಕಡೆ ಬಾಟಲ್ಸ್ ಅವೈಲೇಬಲ್ ಸಿಗ್ತಾವ್ ಸರ್. ಧಾರವಾಡ ಭಾಗದಿಂದ ಬಹುತೇಕ ಜನ ಕುಂಭಮೇಳಕ್ಕೆ ಹೋದವರು 5ರಿಂದ 10 ಲೀಟರ್ ವರೆಗೆ ಪವಿತ್ರ ಜಲ ಪಡೆದುಕೊಂಡು ಬಂದಿದ್ದಾರೆ. ಈ ಹಿಂದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವೇಳೆಗೂ ಸಹ ಅಯೋಧ್ಯೆಗೆ ಹೋದವರು ಅಲ್ಲಿನ ನದಿಯ ಪವಿತ್ರ ಜಲ ತಂದಿದ್ದರಾದರೂ ಇಷ್ಟು ಪ್ರಮಾಣದಲ್ಲಿ ಆಗ ಈ ತೀರ್ಥದ ಬಾಟಲಿಗಳ ಮಾರಾಟ ಆಗಿರಲಿಲ್ವಂತೆ. ತಾವು ತರುವ ಪವಿತ್ರ ಜಲವನ್ನ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ತುಂಬಿಸಿ ಸ್ನೇಹಿತರು, ಸಂಬಂಧಿಗಳಿಗೆ ಹಂಚುತ್ತಿದ್ದಾರೆ. ವ್ಯಾಪಾರ ಚಲೋ ಆಗೈತೆ ಅಂತ್ರಿ ಅವ್ರದ್ದು. ನಾವು ಈಗ ಒಂದ್ 50 ಪೀಸ್ ಒಯ್ಯಾಕತ್ತಿದ್ವಿ ಅವನ್ನ. ನೀರು ನಮ್ಮ ಫ್ರೆಂಡ್ಸಿಗೆ ನಮ್ಮ ರಿಲೇಷನ್ ಅದು ಕೊಡ ಹೋಗುತ್ತೆ. 10 ಲೀಟರ್ ಕ್ಯಾನ್ ಅಲ್ಲಿಯೂ ಕ್ಯಾನ್ ಮಾರಾಕತ್ತಾರ. ಇಲ್ಲಿ 10 ಲೀಟರ್ ಕ್ಯಾನ್ ತಗೊಂಡು ಹೊಳ್ಯಾಗ ನೀರು ತುಂಬ್ಕೊಂಡ್ ಬಂದಿವಿ. ಬಂದು ಅವನ್ನ ಇಲ್ಲಿ ಹಂಗೆ ಕೊಡೋದೇನಂತೇಳಿ ಬಟ್ಲಾಗ ಹಾಕಿ ಪ್ರಸಾದ ಅದನ್ನ ಎಲ್ಲ ಕೊಡಾಕತ್ತೀವಿ. ಒಟ್ಟಾರೆ ದೂರದ ಪ್ರಯಾಗ್ರಾಜ್ನಲ್ಲಿ ನಡೆದಿರುವ ಕುಂಭಮೇಳ ಸಾವಿರಾರು ಕಿಲೋಮೀಟರ್ ಅಂತರದಲ್ಲಿರುವ ಧಾರವಾಡದಂತಹ ನಗರದಲ್ಲಿರೋ ವ್ಯಾಪಾರಿಗಳಿಗೂ ಸಹ ಒಳ್ಳೆ ಲಾಭ ತಂದಿಟ್ಟಿದ್ದು ಭರ್ಜರಿ ತೀರ್ಥದ ಬಾಟಲಿಗಳನ್ನ ಮಾರಿರೋ ವ್ಯಾಪಾರಿಗಳು ಈಗ ಮಹಾ ಕುಂಭಮೇಳಕ್ಕೆ ಜೈ ಎನ್ನುತ್ತಿದ್ದಾರೆ. ಡಿವಿ ಕಮಾರ್, ರಿಪಬ್ಲಿಕ್. ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಈಗ ಸಂಪನ್ನಗೊಂಡಿದೆ. ಇಷ್ಟು ದಿನ ಪ್ರಯಾಗ್ರಾಜ್ನಲ್ಲಿ ಅನೇಕರಿಗೆ ಭರ್ಜರಿ ವ್ಯಾಪಾರ ಕೂಡ ಆಗಿರುವಂತದ್ದು. ನಮ್ಮ ರಾಜ್ಯದ ಸಣ್ಣ ಪುಟ್ಟ ಜಿಲ್ಲಾ ಕೇಂದ್ರಗಳಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಭರ್ಜರಿ ಲಾಭ ಆಗಿದೆಯಂತೆ. ಹೌದು, ಇದು ಕೇಳೋಕೆ ಅಚ್ಚರಿ ಎನ್ನಿಸಬಹುದು, ಆದರೂ ಕೂಡ ಇದು ಸತ್ಯ. ಆ ಕುರಿತಾಗಿ ಡೀಟೇಲ್ಸ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಯಾಗ್ರಾಜ್ನ ಮಹಾಕುಂಭ ಸಂಪನ್ನ. ವ್ಯಾಪಾರಿಗಳ ಬದುಕು ಬದಲಿಸಿದ ಕುಂಭಮೇಳ. ಮಹಾಕುಂಭಮೇಳ ಹಿಂದೂಗಳ ಸಮಾಗಮದ ಕುಂಭಮೇಳ 45 ದಿನಗಳ ನಂತರ ಸಂಪನ್ನಗೊಂಡಿದೆ. ಕೋಟ್ಯಾಂತರ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವುದು ಜನ್ಮ ಜನ್ಮದ ಪುಣ್ಯ ಅಂತಾನೆ ಭಾವಿಸಲಾಗಿದೆ. ಹೀಗಾಗಿ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವ ಜೊತೆಗೆ ವಾಪಸ್ ಬರುವಾಗ ಲೀಟರ್ ಗಟ್ಲೆ ತ್ರಿವೇಣಿ ಸಂಗಮದ ಪವಿತ್ರ ಜಲ ತರುವುದನ್ನ ಮರೆಯುತ್ತಿಲ್ಲ. ಇದುವೇ ಈಗ ಧಾರವಾಡದಲ್ಲಿ ಪ್ಲಾಸ್ಟಿಕ್ ಬಾಟಲಿ ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಭರ್ಜರಿ ಲಾಭ ತಂದಿಟ್ಟಿದೆ. ಹೌದು, ಧಾರವಾಡದ 10ಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ 25 ಎಂಎಲ್ನಿಂದ ಹಿಡಿದು 50 ಎಂಎಲ್, 100 ಎಂಎಲ್, 200 ಎಂಎಲ್ ಹಾಗೂ ಅರ್ಧ ಲೀಟರ್ ಪ್ರಮಾಣದ ಬಾಟಲಿಗಳಿದ್ದು ಒಬ್ಬೊಬ್ಬ ವ್ಯಾಪಾರಿ ಕನಿಷ್ಠ 5,000ದಿಂದ 10,000ದಷ್ಟು ಬಾಟಲಿಗಳನ್ನು ಇಲ್ಲಿಯವರೆಗೆ ಮಾರಾಟ ಮಾಡಿದ್ರಂತೆ. ಅಂಗಡಿಗಳಿಗೆ ಬರುತ್ತಿರುವ ಜನ ಈ ಪವಿತ್ರ ಜಲ ಹಂಚಿಕೆ ಮಾಡೋದಕ್ಕಾಗಿಯೇ ಒಬ್ಬೊಬ್ಬರು ಕನಿಷ್ಠ 50 ಬಾಟಲಿಗಳನ್ನಾದರೂ ಖರೀದಿ ಮಾಡುತ್ತಿದ್ದಾರಂತೆ. ಹೀಗಾಗಿ ಸಾವಿರಾರು ಪ್ರಮಾಣದಲ್ಲಿ ಬಾಟಲಿ ಸ್ಟಾಕ್ ತರಿಸಿದ್ರು ಖಾಲಿ ಆಗುತ್ತಲೇ ಇವೆಯಂತೆ. ಇದು ಜಿಡಿಪಿ ಅಂತಾರಲ್ಲ, ನಿಮಗೆ 2% ಜಿಡಿಪಿ ತರ ಅಂತೈತಿ, 7-8% ಜಿಡಿಪಿ ಅಂತ ಅಷ್ಟೇ ಏರಿಕೆ ಆಗಿದೆ ಅಂತ ತಿಳ್ಕೊರಿ. ಆ ಪ್ರಕಾರ ಎಲ್ಲರದು ಬಿಸ್ನೆಸ್ ಇದೆ ಸರ್. ನಮ್ಮಲ್ಲಿ ಪ್ಲಾಸ್ಟಿಕ್ ಸಾಮಾನು ಅಂದ್ರೆ ನಮ್ಗೆ ಜಾಸ್ತಿ ಸೇಲ್ ಆಗುದಂದ್ರೆ ಮತ್ತೆ ತೀರ್ಥಕ್ಕೂ ಬಾಟಲ್ ಸರ್. ನಮ್ ಕಡೆ ಈಗ ಯೂಶಲಿ ನಮ್ ಕಡೆ 25 ml, 50 ml, 100 ml, 200 ml, 500 ml ಎಲ್ಲಾ ರೀತಿಯ ಸೈಜ್ ನಮ್ ಕಡೆ ಬಾಟಲ್ಸ್ ಅವೈಲೇಬಲ್ ಸಿಗ್ತಾವ್ ಸರ್. ಧಾರವಾಡ ಭಾಗದಿಂದ ಬಹುತೇಕ ಜನ ಕುಂಭಮೇಳಕ್ಕೆ ಹೋದವರು 5ರಿಂದ 10 ಲೀಟರ್ ವರೆಗೆ ಪವಿತ್ರ ಜಲ ಪಡೆದುಕೊಂಡು ಬಂದಿದ್ದಾರೆ. ಈ ಹಿಂದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವೇಳೆಗೂ ಸಹ ಅಯೋಧ್ಯೆಗೆ ಹೋದವರು ಅಲ್ಲಿನ ನದಿಯ ಪವಿತ್ರ ಜಲ ತಂದಿದ್ದರಾದರೂ ಇಷ್ಟು ಪ್ರಮಾಣದಲ್ಲಿ ಆಗ ಈ ತೀರ್ಥದ ಬಾಟಲಿಗಳ ಮಾರಾಟ ಆಗಿರಲಿಲ್ವಂತೆ. ತಾವು ತರುವ ಪವಿತ್ರ ಜಲವನ್ನ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ತುಂಬಿಸಿ ಸ್ನೇಹಿತರು, ಸಂಬಂಧಿಗಳಿಗೆ ಹಂಚುತ್ತಿದ್ದಾರೆ. ವ್ಯಾಪಾರ ಚಲೋ ಆಗೈತೆ ಅಂತ್ರಿ ಅವ್ರದ್ದು. ನಾವು ಈಗ ಒಂದ್ 50 ಪೀಸ್ ಒಯ್ಯಾಕತ್ತಿದ್ವಿ ಅವನ್ನ. ನೀರು ನಮ್ಮ ಫ್ರೆಂಡ್ಸಿಗೆ ನಮ್ಮ ರಿಲೇಷನ್ ಅದು ಕೊಡ ಹೋಗುತ್ತೆ. 10 ಲೀಟರ್ ಕ್ಯಾನ್ ಅಲ್ಲಿಯೂ ಕ್ಯಾನ್ ಮಾರಾಕತ್ತಾರ. ಇಲ್ಲಿ
ಹತ್ತು ಲೀಟರ್ ಕ್ಯಾನ್ ತಗೊಂಡು ಹೊಳ್ಯಾಗ ನೀರು ತುಂಬ್ಕೊಂಡ್ ಬಂದಿವಿ. ಬಂದು ಅವನ್ನ ಇಲ್ಲಿ ಅಂಗಡಿ ಕೊಡೋದೇನಂತೇಳಿ ಬಟ್ಲಾಗ ಹಾಕಿ ಪ್ರಸಾದ ಅದನ್ನ ಎಲ್ಲ ಕೊಡಾಕತ್ತೀವಿ. ಒಟ್ಟಾರೆ ದೂರದ ಪ್ರಯಾಗ್ರಾಜ್ನಲ್ಲಿ ನಡೆದಿರೋ ಕುಂಭಮೇಳ ಸಾವಿರಾರು ಕಿಲೋಮೀಟರ್ ಅಂತರದಲ್ಲಿರುವ ಧಾರವಾಡದಂತಹ ನಗರದಲ್ಲಿರೋ ವ್ಯಾಪಾರಿಗಳಿಗೂ ಸಹ ಒಳ್ಳೆ ಲಾಭ ತಂದಿಟ್ಟಿದ್ದು, ಭರ್ಜರಿ ತೀರ್ಥದ ಬಾಟಲಿಗಳನ್ನ ಮಾರಿರೋ ವ್ಯಾಪಾರಿಗಳು ಈಗ ಮಹಾ ಕುಂಭಮೇಳಕ್ಕೆ ಜೈ ಎನ್ನುತ್ತಿದ್ದಾರೆ. ಡಿವಿ ಕಮಾರ್, ರಿಪಬ್ಲಿಕ್